ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ನೀನಿರಲು ಜೊತೆಯಲ್ಲಿ ಸೀರಿಯಲ್ ಹೇಗೆ ಮೂವ್ ಆಗ್ತಿದೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವೀಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ರಾಧಾ ಆಷಾಢಕ್ಕೆ ಕರ್ಕೊಂಡೋಗೋಕ್ಕೆ ಅಂತ ಅವ್ರ ಅಪ್ಪ ಅಮ್ಮ ಮನೆಗೆ ಬರ್ತಾರೆ. ಆದರೂ ಮುಂಚೆ ಇವಳು ಯಾರಿಗೋ ಫೋನ್ ಮಾಡಿಕೊಂಡು, ಅವಳು ಓರ್ಗಿತಿ ದೊಡ್ಡವಳು ಯಾರಿಗೋ ಫೋನ್ ಮಾಡಿಕೊಂಡು ಏನೇನೋ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಇವಳ್ದು. ಅಂದರೆ ಒಂದು ನಾರ್ಮಲಾಗಿ ಇರೋದೇ ಇಲ್ಲ. ಯಾವಾಗಲೂ ಕಾಲಿಲ್ಲ ಅಂತ ಒಂದು ಸಲ ಅಂತಾಳೆ, ಕಾಲು ಬಂತು ಅಂತ ಇನ್ನೊಂದು ಸಲ ಅಂತಾಳೆ, ಯಾರೋ ಇನ್ನೊಬ್ಬ ಲೇಡಿಗೆ ಫೋನ್ ಮಾಡ್ತಾಳೆ. ರಾಧಾ ಇವತ್ತು ತವ್ರ ಮನೆಗೆ ಹೋಗ್ತಾಳೆ ಅಂತ ಹೇಳ್ತಾಳೆ, ಅದೇನೋ ಮಾಡು ಅಂತಾಳೆ, ಅವಳಿಗೆ ದುಡ್ಡು ಕೊಡ್ತಾಳೆ, ಏನೇನೋ ಇವಳು ಕತೆಗಳು. ಅವಳ ಮಗ ಇವಾಗ ಹಾಸ್ಟೆಲಿಂದ ಮನೆಗೆ ಬಂದಿದ್ದಾನೆ ರಜಾ ಅಂತೇಳ್ಬಿಟ್ಟು. ಹಾಗಾಗಿ ಬಂದು ಮನೆಯಲ್ಲಿದ್ದಾನೆ. ನನಗೆ ತಿಂಡಿನೂ ಬೇಡ, ಊಟನೂ ಬೇಡ, ಏನೂ ಬೇಡ ಅಂತ. ಅದಕ್ಕೇ ಎಲ್ಲ ಪೂಸಿ ಮಾಡಿ ಊಟ ಮಾಡು ಅಂತ ಹೇಳ್ತವ್ರೆ. ತಿಂಡಿ ತಿನ್ನು ಅಂತೇಳಿ ತುಪ್ಪದಲ್ಲೇ ಇಡ್ಲಿ ಮಾಡಿದ್ದಾರೆ, ಬನ್ನಿ ತಿನ್ನು ಅಂತ ಹೇಳ್ತವ್ರೆ. ಅದು ಬೇಡ ಅಂತ ಹೇಳ್ತಿದ್ದಾನೆ. ಇಲ್ಲ ಕಣಪ್ಪ, ತುಪ್ಪದಲ್ಲೇ ಮಾಡವ್ರೆ, ಬಾ ತಿನ್ಬಾ ಅಂದರು, ಬರಲ್ಲ, ನನಗೆ ಬೇಡ ಅಂತವನೇ. ಆಮೇಲೆ ಕೃಷ್ಣ ಏನು ಮಾಡ್ತಾನೆ, ಚಕ್ರಗಳಿಗೆ ಕೊಟ್ಟು ಕರ್ಕೊಂಡೋಗಿ ಚೇರ್ ಮೇಲೆ ಕೂರಿಸ್ತಾನೆ. ಅವಳಮ್ಮ ಬಾಯಿಗೆ ಇಡ್ಲಿ ಕೊಡ್ತಾಳೆ, ತಿಂತಾನೆ. ಈ ಕಡೆ ತಾತನೂ ಬಾಯಿಗೆ ಕೊಡ್ತಾನೆ, ತಿಂತಾನೆ. ಅದಾದಮೇಲೆ ಹೀಗೆ ಎಲ್ಲರೂ ಊಟ ಮಾಡಿ ತಿಂಡಿ ತಿಂದು ಸಂತೋಷವಾಗಿರೋ ಟೈಮಿಗೆ ಕರೆಕ್ಟಾಗಿ ಅವ್ರ ಅಪ್ಪ ಅಮ್ಮ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ. ಎಂಟ್ರಿ ಕೊಟ್ಟಾಗ ಎಲ್ಲ ಖುಷಿಯಾಗಿ ಫಸ್ಟು ತಿಂಡಿ ಎಲ್ಲ ಆಯಿತು. ತಿಂಡಿ ತಿಂತಿರ್ಬೇಕಾದ್ರೆ ಈ ಸಂತೋಷಕ್ಕೆ ಒಂದು ಸೆಲ್ಫಿ ತಗೊಳ್ಳೋಣ ಅಂತೇಳಿ ಕೃಷ್ಣ ಹೇಳ್ತಾನೆ. ಆಯಿತು ಅಂತೇಳಿ ಎಲ್ಲ ಆ ಕಡೆ ತಿರ್ಕೊಳ್ತಾರೆ. ಆಮೇಲೆ ಒಂದು ಸೆಲ್ಫಿ ತಗೊಳ್ತಾನೆ, ಮೆಮೊರಿ ಇರುತ್ತೆ ಅಂತೇಳ್ಬಿಟ್ಟು. ಎಲ್ಲರದು ಒಂದು ಸೆಲ್ಫಿ ತಗೊಂಡು ಸೆಲ್ಫಿ ಇರಲಿ ಅಂತೇಳಿ ಇಟ್ಕೊಂಡಿರ್ತಾನೆ. ಕೃಷ್ಣ ರಾಧನ್ನ ಕರ್ಕೊಂಡು ಹೋಗೋಕ್ಕೆ ಇವತ್ತು ಬರ್ತಾರೆ ಅಂತ ಅವನಿಗೂ ಕೂಡ ಗೊತ್ತಿರಲ್ಲ. ಇಬ್ಬರು ಆಫೀಸಿಗೆ ಹೋಗ್ತಾರೆ. ಆಫೀಸಿಗೆ ಹೋಗಿ ಫೈಲೆಲ್ಲ ಬಂತ ಅಂತ ಕೇಳ್ತಾನೆ. ಎಲ್ಲ ಬಂದಿದೆ ಅಂತ ಹೇಳ್ತಾಳೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಆಫೀಸಿಗೆ ಹೋಗ್ತಾರೆ. ಮತ್ತು ಮನೆಗೆ ಬರ್ತಾರೆ. ಮನೆಗೆ ಬಂದು ಮಾರನೇ ದಿನ ಅಪ್ಪ ಅಮ್ಮ ಬರ್ತಾರೆ. ಅಪ್ಪ ಅಮ್ಮ ಬಂದಾಗ ಏನಕ್ಕೆ ಈಗ ಅರ್ಜೆಂಟಾಗಿ ಏನಕ್ಕೆ ಬಂದಿದ್ದು ಅಂತ ಅಂದಾಗ, ಆಷಾಢ ಬಂತಲ್ಲ, ಹಂಗಾಗಿ ಮಗಳನ್ನ ಕರ್ಕೊಂಡು ಹೋಗೋಕ್ಕೆ ಬಂದ್ವಿ ಅಂತ ಹೇಳ್ತಾರೆ. ಹೌದಾ, ಮಗಳನ್ನ ಕರ್ಕೊಂಡು ಹೋಗೋದು ಇದು ಸಂಪ್ರದಾಯನಾ ಅಂತ ಅಂದಾಗ, ಹೌದು ಸಂಪ್ರದಾಯ, ಕರ್ಕೊಂಡು ಹೋಗಬೇಕು. ಏನೋ ಅತ್ತೆ ಸೊಸೆ ಒಂದೇ ಬಾಗಿಲಲ್ಲಿ ಹೋಗಬಾರ್ದು ಅಂತಾರೆ, ಅದೆಲ್ಲ ಸಂಪ್ರದಾಯ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆವಾಗ ಹೌದಾ ಅಂತೇಳ್ಬಿಟ್ಟು ರಾಧಾ ಕೇಳ್ತಾಳೆ ಕೃಷ್ಣನ, ಹೋಗೋದಾ ನಾನು ಅಂತ. ಹೋಗು, ನೀನು ಇನ್ನೇನು ಮಾಡಬೇಕಿಲ್ಲಿ, ಹೋಗ್ಬಿಡು ಅಂತ ಹೇಳ್ತಾನೆ. ಅವ್ರಿಗಿತ್ತು ಇನ್ನೊಬ್ಳು ಮಧ್ಯದವಳು ಹೇಳ್ತಾಳೆ, ಕೃಷ್ಣಂಗೆ ಕಳ್ಸೋಕ್ಕೆ ಇಷ್ಟವೇ ಇಲ್ಲ ರಾಧನ ಅಂತ ಹೇಳ್ತಾಳೆ. ಇಲ್ಲ ಹಂಗೇನಿಲ್ಲ, ಇದು ಸಂಪ್ರದಾಯ ಅಂತವ್ರಲ್ಲ, ಹೋಗಿ ಬರಲಿ, ರಾಧನ ಕರ್ಕೊಂಡೋಗಿ ನೀವು ಅಂತ ಹೇಳ್ತಾನೆ. ಆಮೇಲೆ ಅದಕ್ಕೆ ಅವಳು ದೊಡ್ಡವ್ರಿಗಿತಿ ಏನೂ ಮಾತಾಡ್ತಿರಲ್ಲ, ಸುಮ್ಮನೆ ಇರ್ತಾಳೆ. ಅವಳೊಂಥರ ಸೈಲೆಂಟ್ ಕಿಲ್ಲರ್ ಇದ್ದಂಗೆ, ಮಾತಿಲ್ಲ ಕತೆ ಇಲ್ಲ, ಒಳಗೆ ಇಟ್ಬಿಡ್ತಾಳೆ ಹಾಗೆ. ಹೀಗೆ ಎಲ್ಲರೂ ಸೆಲ್ಫಿ ತಗೊಂಡು ಸಂತೋಷವಾಗಿರ್ತಾರೆ. ಆ ಟೈಮಿಗೆ ಅವರು ಬರ್ತಾರೆ. ಅವರು ಬಂದು ಕರ್ಕೊಂಡು ಹೋಗೋದು ಮಗಳನ್ನ ಅಂತ ಹೇಳ್ತಾರೆ. ಎಲ್ಲ ತುಪ್ಪದಲ್ಲಿ ಬೆಂದಿರೋಂಥ ತುಪ್ಪದಲ್ಲೇ ಮಾಡಿರೋಂಥ ಇಡ್ಲಿ ತಿನ್ನೋಕ್ಕೆ ಎಲ್ಲ ಕೂತಿದ್ದಾರೆ ರೆಡಿಯಾಗಿ. ಚಟ್ನಿ ಇಡ್ಲಿ ತಿಂತಿದ್ದಾರೆ. ಎಲ್ಲ ಸಂತೋಷವಾಗಿರೋ ಟೈಮಿಗೆ ಕರೆಕ್ಟಾಗಿ ಇವರು ಆಫೀಸಿಗೆ ಹೋಗಬೇಕು. ಕೃಷ್ಣನೂ ರಾಧನೂ ಆಫೀಸಿಗೆ ಹೋಗ್ತಾರೆ. ಆಫೀಸಿಗೆ ಹೋಗಿ ಮನೆಗೆ ಬಂದು ಮಾರನೇ ದಿನ ಅವರ ಅತ್ತೆ ಮಾವ ಬರ್ತಾರೆ. ಬಂದಾದಮೇಲೆ ಕರ್ಕೊಂಡೋಗಿ ಅಂತ ಹೇಳ್ತಾರೆ, ಕರ್ಕೊಂಡು ಹೊರಡ್ತಾರೆ. ಇವಳು ಇನ್ನು ಈ ವೀಲ್ಚೇರಲ್ಲೇ ಆ ರೂಮಲ್ಲೆಲ್ಲ ನೆಡ್ಕೊಂಡೇ ಓಡಾಡ್ತಿರ್ತಾಳೆ. ಇಲ್ಲಿ ಮಾತ್ರ ವೀಲ್ಚೇರಲ್ಲಿ ಅಂತೇಳಿ ಕಾಲಿಲ್ಲ ಅಂತ ವೀಲ್ಚೇರಲ್ಲಿ ಆಟ ಆಡ್ತಿದ್ದಾಳೆ. ಇದು ಎಷ್ಟೊಂದು ದಿನದಿಂದ ಇದೇ ನಡೀತಾ ಇದೆ. ಅವಳ ತಂಗಿ ಕೂಡ ಗೊತ್ತಿದ್ರೂ ಅವಳು ಏನೂ ಹೇಳಲ್ಲ. ಈ ಅಡುಗೆ ಮಾಡೋರು ಇವರು ಅವರಿಗೂ ಗೊತ್ತು, ಅವರು ಏನೂ ಹೇಳಲ್ಲ. ಮತ್ತು ಅತ್ತೆ ಮಾವಂಗಂತೂ ಅದು ಗೊತ್ತಿಲ್ಲ. ಅವ್ರಿಗೆ ಕಾಲು ನೋವಾಗಿದೆಯೇನೋ, ಅದಕ್ಕೇ ಅವಳು ವೀಲ್ಚೇರಲ್ಲೇ ಇದ್ದಾಳೆ ಅಂತ ತಿಳ್ಕೊಂಡವ್ರೆ. ಆದರೆ ವೀಲ್ಚೇರಲ್ಲಿ ಇಲ್ಲವೇ ಇಲ್ಲ, ಅವಳು ಆರಾಮಾಗಿ ಓಡಾಡ್ತಿದ್ದಾಳೆ, ರೂಮಲ್ಲೆಲ್ಲ ಓಡಾಡ್ತಿರ್ತಾಳೆ. ಆಚೆ ಬಂದ ತಕ್ಷಣ ಈ ವೀಲ್ಚೇರಲ್ಲಿ ಬರ್ತಾಳೆ. ಇದು ನಾಟಕ ಆಡ್ತಿದ್ದಾಳೆ. ಅದೇನು ನಾಟಕನೋ ಒಂದು ಗೊತ್ತಿಲ್ಲ. ಒಳ್ಳೆ
ಏನೋ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಮಾಡ್ತಿದ್ದಾಳೆ, ಅದು ಒಬ್ರಿಗೂ ಗೊತ್ತಾಗ್ತಿಲ್ಲ. ಲೇಡಿ ಆಯಿತು ಮುಗೀತು ಅಂದ್ಕೊಳ್ಳಿ ನಿಮ್ಮ ಕೆಲಸ ಅಂತಾಳೆ. ಏನು ಅದನ್ನು ಏನು ಮಾಡ್ತಾಳೋ ಗೊತ್ತಿಲ್ಲ. ಹೀಗೆ ಇವರು ಏನೇನು ಆ್ಯಕ್ಟಿವಿಟೀಸು ಅದು ಸರಿಯಾಗಿ ಗೊತ್ತಾಗ್ತಿಲ್ಲ. ಅಂದರೆ ಅತ್ತೆ ಮಾವ ಇವಳನ್ನ ನಂಬಿದ್ದಾರೆ, ಪ್ರತಿಯೊಂದು ವಿಷಯದಲ್ಲೂ ಅತ್ತೆ ಮಾವ ಒಳ್ಳೆಯವಳು ಅಂತ ನಂಬ್ಕೊಂಡಿದ್ದಾರೆ. ಇವಳು ಮನೇಲಿ ಇದ್ಕೊಂಡೆ ಬರೀ ಫೋನಲ್ಲೇ ಎಲ್ಲದನ್ನು ಮಾಡ್ತಾಳಪ್ಪ, ಅದು ಹೆಂಗೆ ಅಂತ ಗೊತ್ತಿಲ್ಲ. ಹೀಗೆ ಆ್ಯಕ್ಟಿವಿಟೀಸೇ ಜಾಸ್ತಿ, ಎಲ್ಲ ಕ್ರಿಮಿನಲ್ಲು. ತಂಗಿಗೆಲ್ಲ ಗೊತ್ತಿರುತ್ತೆ. ತಂಗಿ ಸ್ವಿಸ್ ಅದನ್ನು ಕರ್ಕೊಂಡೋಗಿ ಬಂದವ್ರೆ ಅಂತ ಹೇಳ್ತಾಳೆ, ಕರ್ಕೊಂಡೋಗ್ಲಿ ಬಿಡು ಅಂತ ಹೇಳ್ತಾಳೆ ಇವಳು. ಇವಳಿಗೆ ನೆನ್ನೆನೇ ವಿಷಯ ಗೊತ್ತಿತ್ತು. ಹೇಗೆ ಅಂದರೆ ನಾಳೆ ಆಷಾಢಕ್ಕೆ ರಾಧನ್ನ ಕರ್ಕೊಂಡು ಹೋಗೋಕ್ಕೆ ಬರ್ತಾರೆ ಅನ್ನೋದು ನೆನ್ನೆನೇ ಗೊತ್ತಿರುತ್ತೆ. ಹಂಗಾಗ್ಬಿಟ್ಟು ಹೊರಟಿದ್ದಾಳೆ ಅಂತೇಳಿ ಗೊತ್ತು. ರಾಧಾ ಹೋಗಲ್ಲ ಅಂತ, ಆದರೆ ಹೋಗಲೇಬೇಕು ಸಂಪ್ರದಾಯ ಅಂತೇಳಿ ಕಳಿಸ್ಲೇಬೇಕು ಅಂತ ಹೇಳ್ತಾರೆ. ಕೃಷ್ಣನ ಬಿಟ್ಟಿರೋಕ್ಕಾಗಲ್ಲ ಅಂತ ರಾಧಾ ಹೋಗಲ್ಲ ಅಂತಾಳೆ ಅಂತ. ಹಂಗೇನಿರಲ್ಲ, ಏನೋ ಇದೆ ಸಮಥಿಂಗ್ ರಾಂಗು. ಒಟ್ಟಿಗೆ ಭಾವನೂ ಹೇಳ್ತಾನೆ ಕೃಷ್ಣ ಇರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ರಾಧನ್ನ ಕಳ್ಸೋಕ್ಕೆ ಇಷ್ಟಪಡ್ತಾ ಇಲ್ಲ ಅಂತ. ಆದರೆ ಹಾಗೇನಿಲ್ಲ, ಹೋಗಿ ಬರಲಿ ಅವಳು, ಹೊರಡು ನೀನು ಹೋಗ್ಬಾ ಅಂತ. ಹೋಗಿ ಬಿಡ್ಲಾ ಅಂತವಳೆ. ಹೋಗ್ಬಾ ಅಂತ ಹೇಳ್ತವನೆ. ಹೀಗೆ ಇವ್ರದ್ದು ಸ್ಟೋರಿ. ಇದು ಚೆನ್ನಾಗಿದೆ, ನೀನಿರಲು ಜೊತೆಯಲ್ಲಿ ತುಂಬ ಚೆನ್ನಾಗಿದೆ ಸ್ಟೋರಿ. ನೋಡಿ ಎಂಜಾಯ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡ್ದಂಗೆ ಪೂರ ನೋಡಿ, ನಿಮಗೆ ಅರ್ಥ ಆಗುತ್ತೆ ನಾಳೆ ಏನು ಬರುತ್ತೆ ಅನ್ನೋದು. ನಾಳೆ ಓರ್ಗೀತಿ ಮಾತ್ರ ತಮಾಷೆ ಮಾಡ್ತಾ ಇರ್ತಾಳೆ, ಕೃಷ್ಣ ಬಿಟ್ಟಿರ್ನಾರ್ದಲೇ ಕಳ್ಸೋಕ್ಕೆ, ರಾಧನ ಕಳ್ಸೋಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಾನೆ ಅಂತೇಳ್ಬಿಟ್ಟು. ಹಾಗೇನಿಲ್ಲ, ಹೋಗಲಿ ಅಂತ ಅವನು ಹೇಳ್ತವನೆ. ಅವನು ಯಾವತ್ತೂ ಹೆಂಡ್ತಿ ಅಂತ ಇದು ಮಾಡೇ ಇಲ್ಲ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.